15 जमजोर से भाई, अभी आदमी नहीं आया भाई। 1 बजे शुरू है बोलते हैं, अभी स्टार्ट भी नहीं हो रहा। ओके, मैं दिखा दूँ असर से। ओके, हम लोग बड़ा कॉपी है। अभी देखो पोस्टर इधर में आ गया भाई, पोस्टर देखो अभी इतना चिपा दिया भाई। इस गली में है बस, यहाँ में घुस गया। अभी अंदर से रोड है। अभी सर 1 बजे में स्टार्ट है बोलते हैं। ओके, हाँ अभी उसका बीच में है, मैं देखता हूँ। टीम सुनो था ಸಂವಿಧಾನದ ಒಳ ಪ್ರವೇಶವನ್ನು ಮಾಡಿಕೊಳ್ತಾ ಇದ್ದ ಡಿಕೆ ಫ್ರೆಂಡ್ಸ್ ಪ್ರಥಮ ದಿನದ ಪ್ರಥಮ ಪಂದ್ಯಾಟಕ್ಕೋಸ್ಕರ ಆಯೋಜಕರ ಸಹಕಾರದೊಂದಿಗೆ ಮೈದಾನದ ಒಳ ಪ್ರವೇಶವನ್ನು ಮಾಡಿಕೊಳ್ತಾ ಇದ್ದ ಮೈದಾನದ ಒಳ ಪ್ರವೇಶಕ್ಕೋಸ್ಕರ ಕಾಯ್ತಾ ಇದ್ದ ಆದಷ್ಟು ಬೇಗ ಜೆಕೆ ಫ್ರೆಂಡ್ಸ್ ಈ ತಂಡದ ಮಾಲೀಕ ಇಲ್ಲ ನಾಯಕ ನಿಮ್ಮ ತಂಡವನ್ನು ಕರೆತಾನೆ. ನಮ್ಮ ಈ ಭಾಗದ ಆರಕ್ಷಕ ಠಾಣ ನಿರೀಕ್ಷಕರಾಗಿರುವಂತಹ ಅತಿಥಿಗಳ ಸಹಾಯಕದೊಂದಿಗೆ ಪಂದ್ಯಾಟ ಸಾಗಿ ಬರಲ ಮೈದಾನದ ಒಳ ಪ್ರವೇಶವನ್ನು ಮಾಡಿಕೊಳ್ತಾ ಇದ್ದ ನಮ್ಮೊಂದಿಗೆ ಸಹಕರಿಸಿರುವಂತಹ ಡಿ.ಆರ್. ರವಿಕುಮಾರ್ ಆರಕ್ಷಕ ಉಪನಿರೀಕ್ಷಕರು ಬಾಯಿಲಕುಪ್ಪೆ ಇವರ ಸಹಕಾರದೊಂದಿಗೆ ತಂಡಗಳು ಮೈದಾನದ ಒಳ ಪ್ರವೇಶವನ್ನು ಮಾಡಿಕೊಳ್ತಾ ಇವೆ. ಎಎಸ್ಐ ಆದಂತಹ ಶ್ರೀಯುತ ಕೆ.ಸಿ. ಸೋಮಶೇಖರ್ ಅವರು ಆಗಮಿಸಿ ಉದ್ಘಾಟನೆ ನಡೆಸಿಕೊಡ್ತಾ ಇದ್ದಾರೆ. ಎಲ್ಲರಿಗೂ ಸಹ ಹಸ್ತಲಾಘವನ್ನು ನೀಡುವುದರ ಮೂಲಕ ಎಲ್ಲರಿಗೂ ಹೊರತಂಬಿಸಿ ಅತ್ಯುತ್ತಮವಾಗಿ ಈ ಒಂದು ಕ್ರೀಡಾಕೂಟ ನೆರವೇರಲಿ ಅಂತ ಹೇಳಿ ಎಲ್ಲರಲ್ಲೂ ಸಹ ಶುಭವನ್ನ ಕೋರ್ತಾ ಇದ್ದಾರೆ. ಧನ್ಯವಾದಗಳು ಸರ್. ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸಿಕೊಳ್ತಾ ಮೈದಾನದ ಒಳ ಪ್ರವೇಶವನ್ನು ಮಾಡಿಕೊಂಡಿದ್ದಾರೆ ಡಿಕೆ ಫ್ರೆಂಡ್ಸ್ ತಂಡ. For the Nandi boys, please come as soon as possible to the ground. ತಂಡವು ಕೂಡ ತಡವಾದರೂ ಮೈದಾನದ ಒಳ ಪ್ರವೇಶವನ್ನು ಮಾಡಿಕೊಳ್ತಾ ಇದ್ದ ಆಯೋಜಕರು ಚಪ್ಪಾಳೆಯಿಂದ ಮೈದಾನದ ಒಳ ಪ್ರವೇಶವನ್ನು ಮಾಡಿಸಿಕೊಳ್ತಾ ಇದ್ದಾರ. JK Nandi boys enter into the court right now, slowly marching towards the crowd and worship to the God and take a walk into the crowd court right now. ಈ ಒಂದು ಕ್ರೀಡಾಕೂಟದ ಮುಂಚೆ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರು ಆದಷ್ಟು ಒಂದು ಕಾಶವನ್ನು ಕೊಟ್ಟು ರಾಷ್ಟ್ರಗೀತೆಯನ್ನ ಹಾಡಿದ ನಂತರ ಈ ಒಂದು ಪಂದ್ಯಾಟವನ್ನ ಆಯೋಜನೆ ರೈಟ್. ಎಲ್ಲರೂ ಸಹ ವಿಶೇಷವಾದಂತಹ ಸೂಚನೆ, ಚೇರ್ನಲ್ಲಿ ಕುಳಿತಂತಹ ಎಲ್ಲ ಸಾರ್ವಜನಿಕರು ಹಾಗೂ ಪ್ರೇಕ್ಷಕರು ರಾಷ್ಟ್ರಗೀತೆಯನ್ನು ಹಾಡಬೇಕಾದ್ರೆ ದಯವಿಟ್ಟು ನಿಂತ್ಕೋಬೇಕು. ಎಲ್ಲರೂ ಸಹ ನಿಂತ್ಕೊಂಡು ಈ ಒಂದು ಕ್ರೀಡೆ ಕೂಟದ ಆರಂಭಕ್ಕೆ ನಾಂದಿಯನ್ನ ಹಾಡಬೇಕು, ಹಾಗೆ ನಮ್ಮ ರಾಷ್ಟ್ರ ಗೀತೆಯನ್ನ ಹಾಡಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ರಾಷ್ಟ್ರಗೀತೆಯನ್ನ ಸಂಶುರ್ ಅವರು ಪ್ಲೇ ಮಾಡೋದು ರೆಡಿ ಮಾಡಿಕೊಳ್ಳಿ. ಕಾಶನ್ सावधान करेगा, सावधान. राष्ट्रगीत शुरू कर. भारत भाग्य विधाता, पंजाब सिंध गुजरात मराठा द्राविड उत्कल गंगा, विंध्य हिमाचल यमुना गंगा
चल जलधि तरंगा तव शुभ नामे जागे तव शुभ आशीष मांगे गाहे तव जय गाथा जन गण मंगलदायक जय हे भारत भाग्य विधाता जय हे जय हे जय हे जय 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 हे ಸಲಾಂ ಎಂದೇಗ ಸಲಾಂ ಥ್ಯಾಂಕ್ ಯು. ಈಗ ಹಾಗೂ ಮುಖ್ಯ ಅತಿಥಿಗಳಿಂದ ಆಟಗಾರರ ಪರಿಚಯವನ್ನ ಮಾಡಿಕೊಳ್ತಾ ಇದ್ದ ಇದೇ ಊರಿನಲ್ಲಿ ಹುಟ್ಟಿ ಇದೇ ಊರಿನಲ್ಲಿ ಬೆಳೆದು ಇದೇ ಬಯಲುಕುಪ್ಪೆಯ ಅರಕೇಶ್ವರ ಠಾಣೆಯಲ್ಲಿ ASI ಆಗಿ ಹೆಡ್ ಕಾನ್ಸ್ಟೇಬಲ್ ಆಗಿ ಕಾರ್ಯನಿರ್ವಹಿಸಿ ಇವತ್ತು ಉನ್ನತ ದರ್ಜೆಗೇರಿ ಒಂದು ಕಾರ್ಯವನ್ನ ಸಲ್ಲಿಸ್ತಾ ಇದ್ದಾರೆ ಸೋಮಶೇಖರ್ ಅವರು. ಅವರಿಗೆ ಎಲ್ಲರ ಪರವಾಗಿ ಹಾಗೂ ನಮ್ಮ ಫ್ರೆಂಡ್ಸ್ ಕ್ಲಬ್ನ ವತಿಯ ಪರವಾಗಿ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಎರಡು ತಂಡದ ನಾಯಕರ ನಾಣ್ಯ ಚಿಮಿಕೆಗೋಸ್ಕರ ಕರೆಯನ್ನ ಮಾಡಿಕೊಂಡಿದ್ದಾನ. ತಮ್ಮ ಅಮೂಲ್ಯವಾದಂತಹ ಸಮಯವನ್ನ ನಮ್ಮೊಂದಿಗೆ ಎಲ್ರಿಗೂ ದಯವಿಟ್ಟು ಕ್ರೀಡಾ ಮನೋಭಾವ ಇರಲಿ. 10 ಟೀಮ್ ಅಂದರೆ 10 ಟೀಮ್ ಗೆಲ್ಲಕ್ಕಾಗಲ್ಲ, 1 2 3 ಅಷ್ಟೇ. ಸೋಲೆ ಗೆಲುವಿನ ಸೋಪಾನ. ಸೋತವರು ಮುಂದಿನ ವರ್ಷ ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಗೆಲ್ಲೋ ಕಡೆ ಗಮನ ಕೊಡಿ. ದಯವಿಟ್ಟು ಯಾರು ಗಲಾಟೆ ಮಾಡ್ಕೋಬೇಡಿ. ಅಂಪೈರ್ ನಿರ್ಧಾರ ಕೊನೆಯದಾಗಿ ದಯವಿಟ್ಟು. ಥ್ಯಾಂಕ್ ಯು. ಪ್ರಥಮ ದಿನದ ನಾಣ್ಯ ಚಿಮಿಕೆಯನ್ನು ತನ್ನದಾಗಿಸಿಕೊಂಡಿದ್ದ JK ನಂದಿ ಬಾಯ್ಸ್ ತಂಡ ಪ್ರಥಮ ದಿನದ ಪ್ರಥಮ ಪಂದ್ಯಾಟದ ನಾಣ್ಯ ಚಿಮಿಕೆ. ಈ ಒಂದು ಕ್ರೀಡಾಕೂಟಕ್ಕೆ ಆಗಮಿಸಿ ಹಿತನುಡಿಗಳನ್ನ ಹೇಳಿದಂತಹ ಶ್ರೀಯುತ ಸೋಮಶೇಖರ್ ಸರ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ ಹಾಗೆ ಫ್ರೆಂಡ್ಸ್ ಕ್ಲಬ್ ವತಿಯಿಂದ ಅವರಿಗೆ ಒಂದು ಸಣ್ಣ ಗೌರವವನ್ನು ಅರ್ಪಿಸುವುದಕ್ಕೆ ತಯಾರಾಗಬೇಕು ಅಂತ ಕೇಳ್ಕೊಳ್ತೇವೆ. ಸಂಶೋಧನೆ ಸರ್ ರೆಡಿ, ಸ್ಕೋರ್ ರೆಡಿ. ಚರಣ ಜನಸಂಖ್ಯೆ 27 ಕೊಡಗು ಭಾಗದ ಆಟಗಾರ ಚರಣ ಪ್ರಥಮ ದಾಳಿಯಲ್ಲಿ ನಿಧಾನಗತಿಯಲ್ಲಿ ಚರಣ್ ರವರು ದಾಳಿಯನ್ನು ಆರಂಭಿಸಿರ್ತಾರೆ. ಪ್ರಥಮ ದಾಳಿಯಾಗಿರುತ್ತೆ, ಯಾವುದೇ ಅಂಕಗಳಿಗೆ ಕಾಲಿಕೈನಾಥ ಚರಣ. ಮತ್ತೊಮ್ಮೆ ದಾಳಿ JK ನಂದಿ ಬಾಯ್ಸ್ ತಂಡದ ಸಂಖ್ಯೆ 12 ಕಬಡ್ಡಿಗೆ ಏಮಾರಿಸಿದಂತಹ ದೇಹದಾಡಿಯನ್ನು ಹೊಂದಿದ್ದಾನೆ. ರಾಘವ ಒಮ್ಮೆಲೆ ಬೆನ್ನನ್ನು ತೋರಿಸಿ ಮುನ್ನುಗ್ಗಿದ್ರು, ಆದ್ರೆ ಯಾವುದೇ ಅಂಕಗಳಿಗೆ ಇಲ್ಲ. ಮತ್ತೆ ದಾಳಿಯಲ್ಲಿ DK ಪ್ರಿನ್ಸ್ ತಂಡದ ಆಟಗಾರ ಮುಂದಿನ 2 ತಂಡಗಳು ಟೀಮ್ ಫೇಮಸ್ ಅಂಡ್ ನಂದಿ ಬಾಯ್ಸ್, ಯಂಗ್ ನಂದಿ ಬಾಯ್ಸ್. ಖಾತೆ ಶುಭಾರಂಭವನ್ನು ಮಾಡಿಕೊಳ್ತಾ ಇದ್ದ DK ಫ್ರೆಂಡ್ಸ್. ಟೀಮ್ ಫೇಮಸ್ ಹಾಗೂ ಯಂಗ್ ನಂದಿ ಬಾಯ್ಸ್ ಎರಡನೇ ಪಂದ್ಯಕ್ಕೆ ರೆಡಿ ಆಗಬೇಕು. ಮೊದಲ ಕರೆಯಾಗಿರುತ್ತೆ ಟೀಮ್ ಫೇಮಸ್ ಹಾಗೂ ಯಂಗ್ ನಂದಿ ಬಾಯ್ಸ್ ಈ 2 ತಂಡಕ್ಕೆ. ಯಂಗ್ ಸ್ಟಾರ್ ನಂದಿ ಬಾಯ್ಸ್ ಕ್ಯಾಪ್ಟನ್ ಕಂಟ್ರೋಲ್ ಯುವರ್ ಟೀಮ್. 2 ತಂಡಗಳ ರಕ್ಷಣಾತ್ಮಕವಾದಂತಹ ಒಂದು ದಾಳಿಗಳನ್ನು ನಡೆಸ್ತಾ ಇದೆ. ಈ ಇಬ್ಬರಿಗೆ ಯಾವುದೇ ಅಂಕಗಳಿಕೆ ಇಲ್ಲ. 1-1 DK ಫ್ರೆಂಡ್ಸ್ ತಂಡದ ಖಾತೆ ಆರಂಭವಾಗಿದೆ. 1 ಅಂಕವನ್ನು ಪಡೆದುಕೊಂಡಿದ್ದಾರೆ. ಮಾಡು ಇಲ್ಲ ಮಡಿ ಅಂಕ
ವೇಗದ ಅನಿವಾರ್ಯ ಗುರು. ದಾಳಿಯಲ್ಲಿದ್ದಾನೆ ಗುರು. ಮಾಡು ಇಲ್ಲವೇ ಮಡಿ ದಾಳಿ. We are looking for a hand. And there is a ಯಸ್, ಗುರುವಿನ ಪತನವಾಗ್ತಾ ಇದೆ. ordinary attack. Very good catch. ಯಸ್, 2 ಚಾರಣ 2-0. ಯಸ್, ಮತ್ತೆ ವಿಫಲತೆಯೊಂದಿಗೆ ರಾಘು. ಲೂಸ್ ಕ್ಯಾಚ್ ಅನ್ನು ಹಾಕಿ ನಂದಿ ಬಾಯ್ಸ್ ಮತ್ತೊಂದು ಅಂಕವನ್ನ ರಾಘು ಮೈದಾನದ ಹೊರಭಾಗಕ್ಕೆ ಚಲಿಸ್ತಾ ಇದ್ದಾನ. 3-0 ತ್ರಿಲಾ. ಟೀಮ್ ಫೇಮಸ್ ಬಾಯ್ಸ್ ಮತ್ತು ಯಂಗ್ ವೇದಿಕೆಯ ಹಿಂಬದಿಗೆ ಬರಬೇಕು ಅಂತ ಹೇಳಿ ಆಯೋಜಕರು ಕೇಳ್ಕೊಳ್ತಾ ಇದ್ದಾರೆ. ಮುಂದಿನ ಪಂದ್ಯಾಟಕ್ಕೋಸ್ಕರ ಟೀಮ್ ಫೇಮಸ್ ವಿರುದ್ಧವಾಗಿ ಯಂಗ್ ಸ್ಟಾರ್ ನಂದಿ ಬಾಯ್ಸ್ ಸಿದ್ಧತೆಯಲ್ಲಿರಬೇಕು. ಜೆಕೆ ಬಾಯ್ಸ್ ಇಂದ ಯಸ್, ಪಂದ್ಯಾಟ ಅರ್ಧಂಬರ್ಧ ಪಾಚಿಕೆ ಬಾದಿ ಆಫ್ ಅಂಡ್ ಆಫ್ 4-2 ಅರ್ಧಂಬರ್ಧದ ಪಂದ್ಯಾಟ. ಬಹಳ ಚುರುಕಿನ ಪಾದಚಲನೆಯನ್ನು ಮಾಡಿಸ್ತಾ ಇದ್ದ. ಕ್ಯಾಚ್ ಮೊದಲ ಹಂತದಲ್ಲಿ ತುಂಬಾ ಒಂದು ಉತ್ತಮ ಸ್ಥಿತಿಯಲ್ಲಿದ್ದಂತಹ ಡಿಕೆ ಫ್ರೆಂಡ್ಸ್ ರವರು ಈಗ ಅನಗತ್ಯ ಕ್ಯಾಚ್ಗಳಿಗೆ ಕೈದಲ್ಲಿ ಅಂಕವನ್ನ ಕಳೆದುಕೊಳ್ತಾ ಇದ್ದಾರೆ. 3-4 1 ಅಂಕದ ಮುನ್ನಡೆ. ಸರ್, ದಯವಿಟ್ಟು ಮೈದಾನದ ಒಳಭಾಗದಲ್ಲಿರುವಂತಹ ವಾಹನಗಳನ್ನು ತೆರವುಗೊಳಿಸಿ. ಎಸ್, ಪಂದ್ಯಾಟ ಸಮಬಲ 4-4 ಸಮಬಲದ ಪಂದ್ಯಾಟ. 4-4 ಸರಿ 5-3. ಐದು 3 ಮತ್ತೊಮ್ಮೆ ತಂಡದ ನಾಯಕ ರಾಘು ಖಾಲಿ ಕೈ ಅಂತ ಸಾಕ್ತಾ ಇದ್ದಾನ. ಮತ್ತೆ ಚುರುಕಿನ ಪರಿಚಾಲನ ಮತ್ತೆ ಕಥೆಗಾರರ ಮಧ್ಯೆ ಅಂಕವನ್ನು ಕದಿಬೇಕಾಗಿದೆ. ಕಳೆದ ಬಾರಿ ಡೋ ಆರ್ ಡೈ ದಾಳಿಯಲ್ಲಿ ಯಾವುದೇ ಅಂಕವನ್ನ ಗಳಿಸದೆ ಔಟ್ ಆಗಿದ್ರು. ಈ ಬಾರಿ ನೋಡ್ಬೇಕು ಉತ್ತಮವಾದಂತಹ ಮತ್ತೆ ಒಗ್ಗಟ್ಟಿನ ಬಲ ಪ್ರದರ್ಶನ. ಸರಪಳಿಯಂತೆ ಕಟ್ಟಿ ಹಾಕಿದ್ದಾರೆ. ಮತ್ತೆ ಒಗ್ಗಟ್ಟಿನ ಬಲ ಪ್ರದರ್ಶನ. 6-3 6-3 3 ಅಂಕದ ಹಿನ್ನಡೆಯಲ್ಲಿದೆ ಜೆಕೆ ನಂದಿ ಬಾಯ್ಸ್ ತಂಡ. 3 ಅಂಕದ ಹಿನ್ನಡೆಯಲ್ಲಿದೆ. ಎಸ್, ಮತ್ತೆ ಈ ಭಾಗದಲ್ಲೂ ಕೂಡ
ತನ್ನ ಆಟದಲ್ಲಿ ಎರಡಂಕದ ಮುನ್ನಡೆಯ ಪಂದ್ಯಾಟಗಳು ಗಟ್ಟಿಸಿಕೊಂಡು ಬರ್ತಾ ಇವ. ಮುಂದಿನ ಪಂದ್ಯಾಟಕ್ಕೋಸ್ಕರ ಟೀಮ್ ಫೇಮಸ್ ವಿರುದ್ಧವಾಗಿ ಯಂಗ್ ಸ್ಟಾರ್ ನಂದಿ ಬಾಯ್ಸ್ ಮುಂದಿನ ಪಂದ್ಯಾಟಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು. ರಕ್ಷಣಾತ್ಮಕವಾದ ದಾಳಿ. ಟೈಮ್ ಔಟ್. ಎಮರ್ಜೆನ್ಸಿ ಮೀಟಿಂಗ್ ನ ಮಾಡಿಕೊಳ್ತಾ ಇದ್ದ ವಿನಾಯ ವಿಶ್ರಾಂತಿಯ ಮೇರೆಗೆ ಮುಂದಿನ ಒಂದು ಪಂದ್ಯಾಟ ಟೀಮ್ ಫೇಮಸ್ ವರ್ಸಸ್ ಯಂಗ್ ಸ್ಟಾರ್ಸ್ ನಂದಿ ಬಾಯ್ಸ್. ಪ್ಲೀಸ್ ಗೆಟ್ ರೆಡಿ. 6-5 6-5 ಇನ್ ಫೇವರ್ ಆಫ್. ಹಲೋ 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 ಹಲೋ. ಎಸ್, ಮತ್ತೆ ಬೋನಸ್ ಪ್ಲಸ್ 1 ಪಾಯಿಂಟ್. ಪಂದ್ಯಾಟದ ಸ್ಥಿತಿಗತಿ 7-8 ಒಂದೊಂದಂಕದ ಮುನ್ನಡೆ 7-8. ಎಸ್, ಮತ್ತೆ ಚಾರಣ 2 ಅಂಕಗಳನ್ನು ಮಾಡಿಕೊಳ್ತಾ ಇದ್ದಾನೆ. ಆತನ ಎತ್ತರದ ಲಾಭವನ್ನು ಮಾಡಿಕೊಳ್ತಾ ಇದ್ದಾನೆ ಚಾರಣ. 10-7 10-7 ಇನ್ ಫೇವರ್ ಆಫ್ DK ಫ್ರೆಂಡ್ಸ್. 10-7 ಮೇಲೆ ಪಂದ್ಯಾಟ. 3 ಅಂಕದ ಹಿನ್ನಡೆಯಲ್ಲಿದೆ JK ನಂದಿ ಬಾಯ್ಸ್ ತಂಡ. ಕ್ಯಾಪ್ಟನ್, ಕಂಟ್ರೋಲ್ ಯುವರ್ ಟೀಮ್. ಬದಲಾವಣೆಯೊಂದಿಗೆ ತಂಡದ ಒಟ್ಟಾರೆ ಗಳಿಕೆ 10-7 3 ಅಂಕದ ಮುನ್ನಡೆಯಲ್ಲಿದೆ DK ಫ್ರೆಂಡ್ಸ್ ತಂಡ. ಫಸ್ಟ್ ಹಾಫ್ ಆಫ್ ಜಬಿ ಪಾಯಿಂಟಿಂಗ್ ಕಾಂಟ್ರಾಕ್ಟರ್ ಜಬಿ ಅವರು ದಯವಿಟ್ಟು ವೇದಿಕೆ ಬಳಿ ಬರಬೇಕು. ಜಬಿ ವೇದಿಕೆ. ಎಸ್, ಸೋಮಶೇಖರ್ ಅವರಿಗೆ ಪಂದ್ಯಾಟದ ಆಯೋಜಕರು ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ. ದಯವಿಟ್ಟು ಚಪ್ಪಾಳೆ ಮೂಲಕ ಗೌರವಿಸಿ. ಮುಖ್ಯ ಅತಿಥಿಗಳ ಸಹಕಾರವಿದ್ರೆ ಮಾತ್ರ ಇಷ್ಟು ಅಚ್ಚುಕಟ್ಟಾದ. ದಯಮಾಡಿ ಅವ್ರನ್ನ ಕೂರಿಸಿ ಅವರಿಗೆ ಸನ್ಮಾನವನ್ನು ಮಾಡಿಕೊಡ್ಬೇಕು. ಎಲ್ಲ ಆಯೋಜಕರು ಮತ್ತು ಸದಸ್ಯರು ಸಹ ಅವ್ರನ್ನ ಸುತ್ತುವರೆದು ಒಂದು ಫೋಟೋಗೆ ಪೋಸ್ ಅನ್ನು ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಎಲ್ಲ ಆಯೋಜಕರ ಫ್ರೆಂಡ್ಸ್ ಕ್ಲಬ್ ದಯವಿಟ್ಟು 2 ತಂಡದ ಆಟಗಾರರ ಸರ್ 2 ತಂಡದ ಆಟಗಾರರು ದಯವಿಟ್ಟು ಲೈನ್ ಅಪ್ ಮಾಡಿಕೊಳ್ಳಿ. ಇದರೊಂದಿಗೆ ಸರ್ ದಯವಿಟ್ಟು ಬನ್ನಿ. JK ಬಾಯ್ಸ್ ಅವರು ದಯವಿಟ್ಟು. ಹಾಗೂ ನಿಮ್ಮ ಒಂದು ಲಕ್ ಅಂತ ಹೇಳಿ ನಾನಾದ್ರೂ ಭಾವಿಸ್ತೇನೆ. ಯಾಕೆಂದ್ರೆ ಹುಟ್ಟಿದಂತ ಊರಿನಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದೀರಾ. ಎಸ್, ಸೋಮಶೇಖರ್ ಅವರಿಗೆ ತಂಡದ ಆಯೋಜಕರಿಂದ ಸನ್ಮಾನ ಕಾರ್ಯಕ್ರಮ ನೆರವೇರಿದ. ಪ್ರಥಮಾರ್ಧ ಮುಕ್ತಾಯಕ್ಕೆ 10-7 ಮೇಲಿದೆ ಪಂದ್ಯಾಟ. 3 ಅಂಕದ ಮುನ್ನಡೆಯಲ್ಲಿದೆ DK ಫ್ರೆಂಡ್ಸ್ ತಂಡ. ಈ ಒಂದು ಪಂದ್ಯಾಟದ ತೀರ್ಪುಗಾರರಾಗಿ ಪ್ರತಾಪ್ ಹಾಗೂ ಮಂಜು ಸಾಂಸ್ಕೃತಿಕ ನಗರಿ ಮೈಸೂರಿನಿಂದ ಆಗಮಿಸಬೇಕಾಗಿದೆ. 10-7 ಮೇಲಿದೆ ಪಂದ್ಯಾಟ. ಈ ಪಂದ್ಯಾಟ ಮುಗಿದ ನಂತರ ಮುಂದಿನ ಪಂದ್ಯಾಟಕ್ಕೋಸ್ಕರ ಟೀಮ್ ಫೇಮಸ್ ವಿರುದ್ಧವಾಗಿ ಉತ್ತಮವಾದ ಕ್ಯಾಚ್. 2 ಅಂಕವನ್ನ ಗಳಿಸಿಕೊಂಡಿದೆ ತಂಡ. ಸೂಪರ್ ಟ್ಯಾಕಲ್. 2 ಅಂಕದ ಜೋಡಣೆ ಆಗೋಗಿದೆ. ತಂಡದ ಒಟ್ಟಾರೆ ಗಳಿಕೆ ಸಾಗಿ ಬಂದಾಗಿದೆ 9-10. 1 ಅಂಕದ ಮುನ್ನಡೆಗೆ ಬಂದಾಗಿದೆ ದ್ವಿತೀಯಾರ್ಧದ ಪಂದ್ಯಾಟ. JK ನಂದಿ ಬಾಯ್ಸ್ ತಂಡದ ಆಟಗಾರ ಹಾಗೂ ನಾಯಕನು ಹೌದು ಅಂತ ಹೇಳಿ ಭಾವಿಸ್ತಾರೆ. ಉತ್ತಮವಾದಂತ ದಾಳಿಯನ್ನು ನಡೆಸಿಕೊಂಡು ಬಂದಿದ್ದಾರೆ. ತಮ್ಮ ನೀಳ ಕಾಯದಿಂದ ಉದ್ದವಾದಂತಹ ತೋಳುಗಳಿಂದ ಬೀಸಿ ಔಟ್ ಅನ್ನ ಮಾಡಿದರೆ ಯಾವುದೇ ಗಳಿಕೆ ಇಲ್ಲ. ಉದಯವನ್ ರವರ ದಾಳಿ. DK ಫ್ರೆಂಡ್ಸ್ ಬಲಚುರುಕಿನ ಪಾದಚಲನೆ. ಉದಯ ಈ ಭಾಗದ ಪರಿಚಯದ ಆಟಗಾರ. always is playing very safety rate.
he could not give any chance to catch it. Yes. Third right. Third right. Do or die. ಮಾಡು ಇಲ್ಲವೇ ಮಡಿ. ಅಂಕ ಕದಿಯಲೇಬೇಕಾದ ಅನಿವಾರ್ಯ. ಒಳನುಗ್ಗಿ ಔಟ್ ಅನ್ನು ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈವರೆಗೆ ಯಾವುದೇ ಅಂಕಗಳಿಗೆ ಇಲ್ಲ. ನೋಡ್ಬೇಕು ಈ ಬಾರಿ ಬ್ಯಾಕ್ ಕಿಕ್ ಅನ್ನ ಹೊಡೆದ್ರು, ಆದ್ರೆ ರಕ್ಷಣಾತ್ಮಕವಾದಂತಹ ಹಿಡಿತ, ಸರಪಳಿಯನ್ನು ಗಟ್ಟಿಯಾಗಿ ಕಟ್ಟಿ ಹಾಕಿ ದಾಳಿಕಾರನ ಔಟ್ ಮಾಡಿದ್ದಾರೆ. 11-9 in favor of DK Prince. 11-9 ಮೇಲಿದೆ ಪಂದ್ಯಾಟ. ಮತ್ತೆ ಇಸುಪಟ್ಟ ಕಲಾನ್ ಎರಡು ತಂಡಗಳು ಉತ್ತಮವಾದಂತಹ ಒಂದು ಆಟವನ್ನ ಪ್ರೇಕ್ಷಕರಿಗೆ ಅನುಭವಿಸ್ತಾ ಇದ್ದಾವೆ. ರಕ್ಷಣಾತ್ಮಕವಾಗಿ ಆಡ್ತಾ ಇದ್ದಾರೆ, ಅಷ್ಟೇ ಶಿಸ್ತುಬದ್ಧವಾಗಿ ಆಟವನ್ನ. ಮತ್ತೆ ದಾಳಿಯಲ್ಲಿ ರಾಘು ತಂಡದ ನಾಯಕ. ಅಂಕ ಕದಿಯಲೇಬೇಕಾಗಿದ್ದ 9-11 ಮೇಲಿನ ನಿಂತಿದೆ ಪಂದ್ಯಾಟ. 2 ಅಂಕದ ಹಿನ್ನಡೆ ಮುನ್ನಡೆ. ಮತ್ತೆ ತಂಡದ ನಾಯಕನಿಂದ ದಾಳಿ. ರಾಘು JK ನಂದಿ ಬಾಯ್ಸ್. ಈ ಬಾರಿ ನೋಡಬೇಕು ಅಂಪೈರ್ನ ತೀರ್ಮಾನ. ತೀರ್ಪುಗಾರರು ತಿಳಿಸ್ತಾರೆ, ತೀರ್ಪುಗಾರರ ತೀರ್ಮಾನಕ್ಕೆ ಪಂದ್ಯಾಟಕ್ಕೆ ಇರಬೇಕು. ಅಂಪೈರ್ ತೀರ್ಮಾನಕ್ಕಾಗಿ ಕಾಯ್ತಾ ಇದ್ದಾರೆ. ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಿರಿ. ಈ ಬಾರಿ ಅಂಪೈರ್ನ ತೀರ್ಮಾನ ನಂದಿ ಬಾಯ್ಸ್ ಕೋರಿಕೆ 108ಗೆ ಕರೆಯನ್ನು ಮಾಡಿಕೊಳ್ತಾ ಇದ್ದಾರೆ. 2 ಅಂಕದ ಹಿನ್ನಡೆ ಬೇರೆ ಇದೆ. ಈ ಒಂದು ಪಂದ್ಯದ ತೀರ್ಪುಗಾರರಾಗಿ ಮಂಜು ಹಾಗೂ ಪ್ರತಾಪ್ ರವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ವಿನಾಯ ವಿಶ್ರಾಂತಿಯ ಮೇರೆಗೆ ಪಂದ್ಯಾಟ 14-12. ಪ್ರಥಮಾರ್ಧದಲ್ಲಿ 3 ಅಂಕದ ಹಿನ್ನಡೆ ಹೇಳಿದ್ದಂತ ಪಂದ್ಯಾಟ ಈಗ 2 ಅಂಕದ ಮುನ್ನಡೆಗೆ ಬಂದಾಗಿದೆ JK Prince ತಂಡ. ಟೈಮ್ ಔಟ್ ನಂತರ ಮತ್ತೊಂದು ದಾಳಿ. ಪ್ರಥಮ ದಾಳಿ ಆಗಿರುತ್ತೆ ಟೈಮ್ ಔಟ್ ನಂತರ. ಜಮೀಲ್ ಮತ್ತು ಇಮ್ರಾನ್ ರವರು ಲೈನ್ ಅಂಪೈರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಮತ್ತೆ ಸಮಬಲ ಮಹಾಬಲ. 14 ಎರಡು ತಂಡಗಳು ಉತ್ತಮವಾದಂತಹ ಪೈಪೋಟಿಯನ್ನು ನಡೆಸ್ತಾ ಇದ್ದಾವೆ. $14 14 ಮೇಲೆ ಪ್ರಥಮ ದಿನದ ಪ್ರಥಮ ಪಂದ್ಯಾಟ. A good struggle between these two teams. JK Nandi Boys versus DK Friends. They are equally moving forward. ಮತ್ತು ದಾಳಿ ಉದ್ದಾಯ ಈ ಭಾಗದ ಪರಿಚಯದ ಆಟಗಾರ ಈಗ ಜಾಸ್ತಿ ನಂಬರ್ 7 ಉದ್ದಾಯ. ಪ್ರತಿ ಬಾರಿಯೂ ಸಹ ಉತ್ತಮವಾದಂತಹ ಹಾಗೂ ರಕ್ಷಣಾತ್ಮಕವಾಗಿ ದಾಳಿಯನ್ನ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯ ಕ್ಯಾಚ್ಗಳಿಗೆ ಅವಕಾಶವನ್ನ ನೀಡದೆ ಉತ್ತಮವಾದಂತಹ ಮೇಂಟೈನ್ ಅನ್ನ ತಮ್ಮ ತಂಡವನ್ನ ಮೇಂಟೈನ್ ಮಾಡ್ತಾ ದಾಳಿಯನ್ನ ಮಾಡ್ತಾ ಇದ್ದಾರೆ. ರಕ್ಷಣಾತ್ಮಕವಾದಂತಹ ದಾಳಿಗಾರ. ಕೊನೆಯ 3 ನಿಮಿಷದ ಆಟ ಬಾಕಿ. 6 ರೇಡ್ಗಳು ಮಾತ್ರ ಬಾಕಿ ಉಳ್ಕೊಂಡಿದೆ. ಲಾಸ್ಟ್ 3 ಮಿನಿಟ್ಸ್. ಪಂದ್ಯಾಟದ ಸ್ಥಿತಿಗತಿ 14-14 ಸಮಬಲ. ವಿನಾಯ ವಿಶ್ರಾಂತಿಯ ಕೋರಿಕೆಯನ್ನು ಬೇಡಿಕೊಂಡಿದ್ದ JK Nandi Boys. Second half, first time out. Right now both the two teams are equally scored at 14 is equal. ಈ ಪಂದ್ಯಾಟ ಮುಗಿದ ನಂತರ ಮುಂದಿನ ಪಂದ್ಯಾಟಕ್ಕೆ ಸಿದ್ಧತೆಯಲ್ಲಿರಬೇಕು. ಟೀಮ್ ಫೇಮಸ್ ವಿರುದ್ಧವಾಗಿ ಯಂಗ್ ಸ್ಟಾರ್ ನಂದಿ ಬಾಯ್ಸ್. 14-14 ಸಮಬಲ. ಎರಡನೆಯ ಕರೆಯಾಗಿರುತ್ತೆ ಟೀಮ್ ಫೇಮಸ್ ಹಾಗೂ ಯಂಗ್ ನಂದಿ ಬಾಯ್ಸ್. ಈ ಎರಡು ತಂಡಕ್ಕೆ ಯಂಗ್ ಸ್ಟಾರ್ ನಂದಿ ಬಾಯ್ಸ್. ಮತ್ತೆ ರಾಘವನಿಂದ ದಾಳಿ. ಎತ್ತರವಾದಂತಹ ದಾಳಿಗಾರ, ದೃಢಕಾಯವನ್ನು ಹೊಂದಿರತಕ್ಕಂತಹ ರಾಘವ. ನಂದಿ ಬಾಯ್ಸ್. ಎಸ್ ಮತ್ತೆ ಕಾಲಿಗೆ ಬಲವಂತ
ಒಳ್ಳೆಯ ಆಟ ಪ್ರದರ್ಶನ ಆಗ್ತಾ ಇದೆ. ಎರಡು ತಂಡವು ಕೂಡ 14 ಸಮಬಲವನ್ನು ತೋರ್ತಾ ಇದೆ. ಪ್ರಥಮ ದಿನದ ಪ್ರಥಮ ಪಂದ್ಯಾಟದ ಜಯಕ್ಕೋಸ್ಕರ ಎರಡು ತಂಡಗಳು ಉತ್ತಮವಾದಂತ ಪೈಪೋಟಿಯನ್ನ ಕೈ ಬಿಡಬಾರದು ಅಂತ ಹೇಳಿ ಕೈ ಆದ್ರೂ ಪರವಾಗಿಲ್ಲ ಅನ್ನೋ ಒಂದು ಮೈಂಡ್ ಸೆಟ್ಗೆ ಬಂದಂತಹ ಎರಡು ತಂಡಗಳು ರಕ್ಷಣಾತ್ಮಕವಾಗಿ ಆಟವನ್ನ ಆಡ್ತಾ ಇದ್ದಾರೆ. ನೋಡ್ಬೇಕು ಈ ಬಾರಿ ಯಾವುದೇ ಅಂಕ ಗಳಿಕೆ ಇಲ್ಲ. ಅಂಕ ಕದಿಯಲೇಬೇಕಾಗಿದೆ. ಮಾಡು ಇಲ್ಲ ಮಡಿ, ಅಂಕ ಕದಿಯಲೇಬೇಕು. ಇಲ್ಲದಿದ್ದರೆ ಸುಸೈಡ್, ಆತ್ಮಹತ್ಯೆ ಮಾಡಿಕೊಂಡಂತೆ. ರಾಜವನ್ನ ಕೈ ಚಳಕವನ್ನ ನೋಡ್ಬೇಕಾಗಿದೆ ಎಲ್ಲರೂ. ಹೊರಕ್ಕೆ ಅಂಕಣದಿಂದ ಹೊರಬಿದ್ದಿದ್ದಾರೆ. ಬಾಯಿಗೆ ಬಂದು ಬೀಳ್ತಾ ಇದೆ ಲಡ್ಡು. ಖಂಡಿತ Yes, 15-14, 15-14. Still right, do or die. ಕೊನೆಯ 1 ನಿಮಿಷದ ಆಟ ಬಾಕಿ. do or die. 15-14, 15-14. ಈ ಬಾರಿ ಉತ್ತಮವಾದಂತಹ ದಾಳಿಯನ್ನ ಮಾಡ್ತಾ ಇದ್ದಾರೆ. ಅಂಕವನ್ನು ಪಡೆಯಲಿಕ್ಕೆ ಹಾರ್ಮೋನಿಸಿದ್ರು. ಆದ್ರೆ ನಂದಿ ಬಾಯ್ಸ್ ಮತ್ತೊಂದು ಅಂಕ. 7 ಜನರ ಕೋಟೆಯೊಳಗೆ ಬಂದಿಯಾಗಿದೆ. ನಂದಿ ಬಾಯ್ಸ್ ಡಿಕೆ ಫ್ರೆಂಡ್ಸ್ ತಂಡದ ಆಟಗಾರರಿಗೆ ಕಿವಿ ಮಾತನ್ನು ತಿಳಿಸ್ತಾ ಇದ್ದಾನೆ. ಸೋತ ಮಾತ್ರಕ್ಕೆ ಎಲ್ಲವೂ ಮುಗಿದು ಹೋಗುವುದಿಲ್ಲ. ಸೋತ ಮಾತ್ರಕ್ಕೆ ಎಲ್ಲವೂ ಮುಗಿದು ಹೋಗುವುದಿಲ್ಲ. ಪ್ರತಿ ಸೋಲು ಸಾಧನೆಯ ಪ್ರತಿ ಸಾಲು ಎಂಬಂತಕ್ಕ ಮಾತನ್ನ ಹೇಳಿ ದ್ವಿತೀಯ ಪಂದ್ಯಾಟಕ್ಕೆ ಎರಡು ತಂಡಗಳನ್ನ ಕರೆಯನ್ನ ಮಾಡಿಕೊಡ್ತಾ ಇದ್ದಾನ. ಸೋಲು ಗೆಲುವಿನ ಸೋಪಾನ ಎಂಬಂತೆ ಸಂತೋಷ್ ರವರು ಅವರಿಗೆ ಉತ್ತಮವಾದಂತಹ ಸಜೆಷನ್ ಅನ್ನು ನೀಡಿದ್ದಾರೆ. ಕಂಗ್ರಾಚುಲೇಷನ್ಸ್, ಫಸ್ಟ್ ಮ್ಯಾಚ್ won by JK Nandi Boys. Congratulations once again. ದಯವಿಟ್ಟು ಅನಿ ಗೆಳೆಯರ ಬಳಗದ ಅನಿಲ್ ರವರು ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಿಕೊಳ್ಳಿ ಸರ್. ದಯವಿಟ್ಟು 다들 얘도 쉬쉬쉬 발굽이 그래서 팀 숨도 부시하는 걸 찍고 봐 찍 발굽이 들이시 오케이 야 니만이도 अभी 2 दिन है बोला ना अभी ओके मिलता है नेक्स्ट ब्लॉक जय हिंद.